ಆಸ್ತಿ ವಿವಾದ ಹಿನ್ನೆಲೆ ಮನೆಗೆ ಅತಿಕ್ರಮವಾಗಿ ನುಗ್ಗಿ ಕುಟುಂಬದವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಗಂಭೀರ ಆರೋಪ ಕೇಳಿಬಂದಿರುವ ಘಟನೆ ನಗರದ ನಾಗವರ ಪ್ರದೇಶದಲ್ಲಿ ನಡೆದಿದೆ. ಪೀಡಿತ ಮಹಾಂತೇಶ್ ಮೌರ್ಯ ನೀಡಿರುವ ಮಾಹಿತಿಯ ಪ್ರಕಾರ ಚೇತನ್, ಆಕಾಶ್, ಆನಂದ್, ನಾಗೇಶ್, ನೀಲಾವತಿ, ಅರ್ಚನಾ, ಕಿರಣ್ ಹಾಗೂ ಚೇತನ್ ಸ್ನೇಹಿತರು ಸೇರಿ ಸುಮಾರು 18 ಮಂದಿ ಗುಂಪಾಗಿ ಮನೆಗೆ ನುಗ್ಗಿ ಲಾಂಗು ಹಾಗೂ ಮಚ್ಚುಗಳಂತಹ ಆಯುಧಗಳನ್ನು ಹಿಡಿದು ದಾಳಿ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಘಟನೆಯ ವಿವರಗಳ ಪ್ರಕಾರ ಏಪ್ರಿಲ್ 7ರಂದು ಕುಟುಂಬದ ಸಮೇತ ಸಂಬಂಧಿಕರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಏಪ್ರಿಲ್ 8ರಂದು ರಾತ್ರಿ ಸುಮಾರು 2 ಗಂಟೆ ವೇಳೆಗೆ ಮನೆಗೆ ಮರಳಿದ ವೇಳೆ ಈ ಘಟನೆ ನಡೆದಿದೆ. ಆ ಸಮಯದಲ್ಲಿ ಆರೋಪಿಗಳು ರೌಡಿಗಳಂತೆ ವರ್ತಿಸಿ ಮನೆಯೊಳಗೆ ನುಗ್ಗಿ ಮಹಾಂತೇಶ್ ಅವರ ತಾಯಿ, ಅಣ್ಣ ಹಾಗೂ ವಯೋವೃದ್ಧ ಅಜ್ಜಿಯ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಇದನ್ನು ಪ್ರಶ್ನಿಸಲು ಮುಂದಾದಾಗ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮತ್ತಷ್ಟು ಹಲ್ಲೆ ನಡೆಸಲಾಗಿದೆ ಎಂದು ಮಹಾಂತೇಶ್ ಮೌರ್ಯ ಆರೋಪಿಸಿದ್ದಾರೆ. ಈ ಸಂಬಂಧ ಅವರ ಬಳಿಯ ಘಟನೆಯ ವಿಡಿಯೋ ಸಾಕ್ಷಿಗಳಿದ್ದು, ಕೇವಲ ಆಸ್ತಿ ವಿಚಾರಕ್ಕಾಗಿ ಈ ರೀತಿ ದೌರ್ಜನ್ಯ ನಡೆಸಿರುವುದು ಸಮಾಜವನ್ನ ಹೀನಗೊಳಿಸುವಂತಹ ಘಟನೆ ಎಂದು ಅವರು ಹೇಳಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಗಾಯಗೊಂಡವರಿಗೆ ಚಿಕಿತ್ಸೆ ನೀಡಲಾಗುತ್ತಿದ್ದು, ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ತಮ್ಮ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂದು ಮಹಾಂತೇಶ್ ಮೌರ್ಯ ಪೊಲೀಸರ ಬಳಿ ಅಂಗಲಾಚಿ ಮನವಿ ಮಾಡಿಕೊಂಡಿದ್ದಾರೆ. ಈ ಘಟನೆ ಸಂಬಂಧ ಪೊಲೀಸರು ತನಿಖೆ ಕೈಗೊಳ್ಳಬೇಕಾಗಿರುವುದು ಅಗತ್ಯವಾಗಿದ್ದು, ನಾಗವರ ಪ್ರದೇಶದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಯಾರು ಯಾಕೆ ತಂದೆ ಅವತ್ತು ನನ್ನ ಸುಳ್ಳೆ ನನಗೇನು ಜನ ಕೆತ್ತ ನನ್ನ ಬರ್ತೇನೋ ನಿನ್ನ ಫುಲ್ಲಾಗ ಅದಕ್ಕೆ ಅಂತ ಮಾತುಗಳು ಅವನ್ನ ಕೆಟ್ಟಾಕಟ್ಟ ಮಕ್ಕಳು ನನ್ನ ಕೆಟ್ಟಾಕಟ್ಟ ಮಕ್ಕಳು ಆಕೆ ದುಡ್ಡಿಡ್ದಲ್ಲಿ ಕುಂತಿದ್ನಪ್ಪ ಒಂದು ತುಪ್ಪನ ಮಕ್ಕಳಿಗೆ ಗೆದ್ದು ದುಡ್ಡಿಡ್ದ ಚಳ್ಳಿ ಫಿಕ್ಸ್ ಹೋಯ್ತು ಅಪ್ಪನ ಬಿಟ್ಟು ನೋಡಕ್ಕೆ ಫಿಕ್ಸ್ ಕೂಡ ಅಡ್ಕಿತ ಯಾರು ನೆಡ್ಕೊಂಡೆ ಅದ ಹೊಡೆದ್ಲಾಡ್ರು ಕೆಳಕಿದ್ದು ನನ್ನ ಮ್ಯಾಗ ಯಾರೋ ಬಿದ್ದಿದ್ರು ಇಷ್ಟು ಕೆಲಸ ಕೊಟ್ರಪ್ಪ, ಇಷ್ಟು ಕೆಲಸ ಕೊಟ್ಬಿಟ್ಟು ಮಾಡಿದ್ರು. ಪೊಲೀಸರು ದುಡ್ಡು ಕೊಟ್ಟರು, ಅದನ್ನು ವಿಡಿಯೋ ಮಾಡಿದ್ದೆ ಅಂತ ಹೇಳಿದ್ರೆ ಪೊಲೀಸರು ನಾನು ಕೇಳಿದ್ರು, ಕಮಿಷನರ್ ಗಂಟ ವಿಡಿಯೋ ಆಗ್ತಿತ್ತಮ್ಮ ನಾವು ಮಾಡ್ತಾಯಿದ್ದೀವಿ, ನೀನು ಯಾಕೆ ಮಾಡ್ತಾಯಿದ್ದೀಯ ಅಂತ ತಂದ. ಸರಿ, ರೋಡಾಗೆ ನಿಂತ್ಕೊಂಡು ಕೈಯಾಗಿ ನಿಂತ್ಕೊಂಡು 500 ರೂಪಾಯಿ ಫೋನ್ಪೇನೋ ಮಾಡಿ ಅವ್ನು ಚೇತನು ಮಾಡ್ಬಿಟ್ಟು ಅವ್ನು ಕಟ್ ಕಳಿಸ್ಬಿಟ್ಟ. ತಿರುಗಿ ಇನ್ನೊಂದು ಸ್ಟೇಷನ್ನು KG ಹಳ್ಳಿನಿಕ ಬಂದು ಅವರು ಹೋಗಮ್ಮ ಸ್ಟೇಷನ್ ಕೊಡಂತ ಹೇಳಿದ್ರು. ಅಮ್ಮನಕ ಮಾತ್ರೆಗಳು ತಿನ್ನಬೇಕು, ಗಂಜಿ ಮಾಡ್ಕೊಡಮ್ಮ ಅಂತ ಒಳಕೋಗಿದ್ವಿ. ಒಳಕೋಗೋಷ್ಟೊತ್ತು ಬರೋಷ್ಟೊತ್ತಿಗೆ ಇವಳು ಇಷ್ಟು ಗಲಾಟೆ ಮಾಡೋಳೆ. ಅವಳು ಅರ್ಚನಾ, ಅವ್ರ ಅಮ್ಮನು, ಅವ್ನ ಚೇತನು, ಅವ್ನ ಆಕಾಶನು ಇನ್ಕೊಂಡು ಚೆನ್ನಾಗಿ ಹೊಡೆದಿರೋದು ನನ್ನ ಮಗನ ಫ್ರೆಂಡ್ಸ್ನ ಎಲ್ಲರನ್ನೂ. ಏನು ನಡೀತು ಅಲ್ಲಿ? ಹಾಸ್ಪಿಟಲ್ಗೆ ಹೋಗಿದ್ದೆ. ಬರೋ ಅಷ್ಟೊತ್ತ ಆ ಶೆಡ್ಡು ಕಿಲ್ತಾಯಿದ್ರು. ಕೇಳಿದಕ್ಕ ನಾಗೇಶ್ನು, ಅವಳ ಚೇತು, ಕಿರಣ್, ಅವಳ ಅರ್ಚನಾ, ಫಸ್ಟು ಆಕಾಶನ ಎಲ್ಲರೂ ಕೇಳ್ತಾಯಿದ್ರು, ಯಾಕೋ ಬರೋ ಗಂಟೆ ಆಗಿಲ್ಲ, ಯಾಕೆ ನೀನು ಕಿಲ್ತಾ ಇದೀಯ ಅಂತ ಕೇಳಿದೆ. ಕೇಳೋಷ್ಟೊತ್ತಕ ಏನದು ಯಾವುದೋ ಗಡ್ಬರಿ ಎತ್ಕೊಂಬಂದು ಅವಳು ಹೊಟ್ಟೆಗೆ ತಿಳ್ದವಳೆ. ಹೊಟ್ಟೆಗೆ ತಿಳ್ದು ಕೆಟ್ಟ ಮಾತಾಡೋದ. ಆಮೇಲೆ ಅವಳು ಬಂದಿದ್ದೆ, ಕುತ್ತಿಗೆ ಕಾಕೊಂಡು ಕುತ್ತಿಗೆ ಚೈನೆಲ್ಲ ಕಿತ್ಕೊಂಡು ಅವ್ನು ಚೇತು ಆಕಾಶನ ಮೊಬೈಲ್ ಹೊಡೆದಾಕಿ ಅವಳು ಹಿಡ್ಕೊಂಡಿದ್ದ ತಕ್ಷಣ ಅವನು ಆಕಾಶನ ಚೇತು ಬಂದು ಯಾವುದೋ ಮುಚ್ತಾರ ಇರೋದು ಲಾಂಗ್ ಎತ್ಕೊಂಡ್ಬಂದು ಹಿಂದ್ಗಡೆಯಿಂದ ಹೊಡೆದಿರೋದು. ಅವ್ನು ನನ್ನ ಮಗ ಕೇಳೋಕೆ ಬಂದರೆ ಅವನ್ನ ಮನೆ ಬಾಕ್ಲಾಕಿರೋದು, ಅವ್ನು ಕುಡ್ದಿದ್ದು ಅಂತ ಅಂದ್ಬಿಟ್ಟು ಅವರೇ ಹೊಡೆದಿದ್ದು ಅಂತ ಹೇಳ್ಬಿಟ್ಟು ಅವನ ಮೇಲೆ ಇಟ್ಕೊಂಡವ್ರೆ. ನನ್ನ ಮಗನ್ನ, ನಮ್ಮ ಅಮ್ಮನ್ನ, ನನ್ನನ್ನು ಹೊಡೆದಿತ್ತು. ಸುಮಾರು ಒಂದು 10 ಜನ ಸೇರಿಕೊಂಡು ಎಲ್ಲರೂ